ಹರಿ ಓಂ, ಎಲ್ಲರಿಗೂ ನಮಸ್ತೆ. ನೋಡಿ, ನಾವು ಮಧ್ಯಾಹ್ನ ಆಗೋಗು ಊಟಕ್ಕೆ ಬಂದಿದ್ದೇವೆ. ಈಗ ಎಂತ ಸಾರು ಮಾಡೋದು ಅಂತ ನೋಡೋದು. ಇದು ಪುನರ್ಪುಳಿ ಸಾರು ಉಂಟು ನೋಡಿ, ಪುನರ್ಪುಳಿ ಸಾರು ಇಷ್ಟು ಉಂಟು. ಆದರೂ ಕೂಡ ಏನಾದ್ರು ಮಾಡುವ ಊಟ ಮಾಡಲಿಕ್ಕೆ ಅಂತೇಳಿ ನೋಡುವಾಗ ಮಾವಿನ ಹಣ್ಣುಗಳು ಉಂಟು. ತಗೊಂಡು ಬಂದಿಟ್ಟಂತಹ ಮಾವಿನ ಹಣ್ಣೆಲ್ಲ ಕಾಯಿ ಎಲ್ಲ ಹಣ್ಣಾಗಿದೆ. ಇದನ್ನು ನಾನು ಮತ್ತು ನನ್ನ ಹಸ್ಬೆಂಡ್ ಸೇರಿ ಸಾಂಬಾರು ಮಾಡ್ತಾ ಇದ್ದೇವೆ. ನೋಡಿ, ಮೆಣಸು ತೆಗಿತಾ ಇದ್ದಾರೆ. ನಾವು ಸಿಂಪಲ್ ಆಗಿ ಮೆಣಸುಕಾಯಿ ಮಾಡೋದು, ಮಾವಿನ ಹಣ್ಣಿನ ಮೆಣಸುಕಾಯಿ. ಇದು ಪಾಂಡಿ ಅಂದರೆ ಇದು ಕಷಿ ಮಾವಿನ ಹಣ್ಣು. ಅಂದರೆ ಇದು ಕೆಳಗೆ ಬಿದ್ದರೆ ಹುಳ ಆಗ್ತದೆ. ಅದಕ್ಕೋಸ್ಕರ ನಾವು ಇದನ್ನು ಕೊಯ್ಯುವಾಗ ಮೇಲಿಂದ ಹಿಡಿದು ಎಲ್ಲ ಕೊಯ್ದಂಥದ್ದು. ಇದನ್ನು ನಾವು ಕೊಯ್ಯುವಾಗ ಇದನ್ನು ಕ್ಯಾಚ್ ಹಿಡಿಯುವಂತಹ ಸೀನೆಲ್ಲ ಉಂಟು. ಅದನ್ನೆಲ್ಲ ವೀಡಿಯೋ ಮಾಡಿದ್ದೇನೆ, ಅದನ್ನು ನೆಕ್ಸ್ಟ್ ಹಾಕ್ತೇನೆ. ನಾನು ಇವಾಗ ತುಂಬ ಬ್ಯುಸಿ ಇದ್ದ ಕಾರಣ ವೀಡಿಯೋ ಹಾಕಲಿಕ್ಕೆ ಆಗ್ತಾಯಿಲ್ಲ. ನೋಡಿ, ಈಗ ನಾನಿಲ್ಲಿ 2, 4, 6, 7 ಮಾವಿನ ಹಣ್ಣುಗಳನ್ನು ತಗೊಂಡಿದ್ದೇನೆ. ಚೆನ್ನಾಗಿ ತೊಳೆದು ತಂದಿಟ್ಟಿದ್ದೇನೆ, ಇನ್ನು ಕೊರಿಬೇಕಷ್ಟೇ ಇದನ್ನು. ನೋಡಿ, ಇಲ್ಲಿ ಬಾಣಲಿ ಇಟ್ಟಿದ್ದಾರೆ, ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದಾರೆ. ನೋಡಿ, ಸಣ್ಣಕ್ಕೆ ಎಂತ ಹಾಕ್ಲಿಕ್ಕೆ ಉಂಟು, ಬ್ಲ್ಯಾಕ್ ಎಳ್ಳು ಬೇಕಂತೆ. ಎಳ್ಳು ತಗೊಂಡು ಬಣ್ಣ ಉಂಟು ಬ್ಲ್ಯಾಕ್ ಎಳ್ಳು ಹುಡುಕ್ತಾ ಇದ್ದಾರೆ. ನಾನಾಗ ಈ ಮಾವಿನ ಹಣ್ಣನ್ನು ಕಟ್ ಮಾಡ್ತೇನೆ. ಇಲ್ಲಿ ವೀರೇನ್, ಚೂರಿ ತಗೊಂಡು ಬಾ, ಚೂರಿ ತೊಳೆದು ತಗೊಂಡು ಬಾ, ಹೋಗು. ಹಾಂ, ಬೇಗ ಕೊಯ್ತಾರಂತೆ ಮನೆಯಲ್ಲಿ. ಹಾಗೆ ಅವರು ಈಗ ಮಾವಿನ ಹಣ್ಣನ್ನು ನಾನು ಕೊರಿತೇನೆ ಅಂತ ಹೇಳಿದ್ರು. ಹಾಗೆ ಬೆಟ್ಟಕತ್ತಿಯನ್ನು ಇದು ಮಾಡಿದ್ರಲ್ಲ ನೋಡಿ, ಮಾವಿನ ಹಣ್ಣು ಕೊರಿತಾ ಇದ್ದಾರೆ. ಅವರಿಗೆ 80 ವರ್ಷ ಆಯ್ತು. ನೋಡಿ, ನನ್ನ ಅಮ್ಮನಿಗೆ 80 ವರ್ಷ ಆಯ್ತು. ನನ್ನ ಅಮ್ಮ ಈಗ ಮಾವಿನ ಹಣ್ಣು ಕೊರಿತಾ ಇದ್ದಾರೆ. ಅವರಿಗೆ 80 ವರ್ಷ ಆಯ್ತು. ನೋಡಿ, ಕೊರಿರಿ ಚಂದ ಉಂಟು. ನಾನು ಅದನ್ನ ಹಾಕ್ಲಿಕ್ಕೆ ಬೇಕಾ, ಕೊಡ್ತೇನೆ. ಎಂತ ಇಲ್ಲಿ ಇವರು ಸಾಂಬಾರು ಹುರಿತಾ ಇದ್ದಾರೆ. ಈಗ ಬಾಯಿಗೆ ಇದನ್ನು ಕೊಡು. ಅಲ್ಲ, ಈಗ ಕೊಡು, ತಗೊಳ್ಳಿ, ತಟ್ಟೆ ಕೊಡು ಬಾಯಿಗೆ. ಬಾಯಿಗೆಲ್ಲ ಅಜ್ಜಿಗೆ, ಬಾಯಿಗೆಲ್ಲ ಅಜ್ಜಿಗೆ. ನಮ್ಮ ಭಾಷೆಯಲ್ಲಿ ಬಾಯಿ ಅಂತ ಹೇಳೋದು ಅಜ್ಜಿಯನ್ನು. ಹಾಗೆ ಅದು ಬಾಯಿಗೆ ಅಂತ ಹೇಳಿ ಹೋಯಿತು. ನೋಡಿ, ಇಲ್ಲಿ ಮೆಣಸು ಹುರಿತಾ ಇದ್ದಾರೆ ಮಾವಿನ ಸಾಂಬಾರಲ್ಲ, ಮೆಣಸುಕಾಯಿ ಅಲ್ಲ ಸಾಂಬಾರು ಮಾಡಿ ಇದೆ ಇಟ್ಟದ್ದು. ನೋಡಿ, ಮೆಣಸು ಹುರಿದಾಯಿತು. ಏನು ಹಾಕ್ಲಿಕ್ಕಿಲ್ಲ ನೋಡಿ, ಇಷ್ಟೇ. ಅದಕ್ಕೆ ಎಳ್ಳು ಹಾಕೋದು ಮಾತ್ರ ಅಲ್ಲ, ಒಂದು ಸ್ವಲ್ಪ ಉದ್ದಿನ ಬೇಳೆ. ನಾವು ಈ ರೀತಿಯಲ್ಲಿ ಮಾಡೋದು. 1 ಸ್ಪೂನಿನಷ್ಟು ಉದ್ದಿನಬೇಳೆ, 1 ಸ್ಪೂನಿನಷ್ಟು ಉದ್ದಿನಬೇಳೆ ಮಾತ್ರ ಹಾಕೋದು ನಾವು. ನೋಡಿ, ಇವತ್ತಿನ ಮಧ್ಯಾಹ್ನದ ಸಾಂಬಾರಲ್ಲ ಇದು, ನಾವು ಸಾಂಬಾರು ಅಂತ ಹೇಳೋದು. ಊಟಕ್ಕೆ ಒಂದು ಚೆನ್ನಾಗಿರುವಂತಹ ಮಾವಿನ ಹಣ್ಣಿನ ಮೆಣಸುಕಾಯಿ. ನನಗೆ ಮೆಣಸುಕಾಯಿ ಬರೋದೇ ಇಲ್ಲ. ಮೆಣಸು ಫಸ್ಟಿಗೆ ಕಾಯಿ ಮೆಣಸು ಬಾಯಿಗೆ ಹಾಕು, ನೆಂಪು ಹೊಟ್ಟೆ. ಸರಿ, ಆಯಿತು. ಇದು ಹುಡ್ಕೊಂಡಾಯಿತು. ಇದಕ್ಕೊಂದು ಸ್ವಲ್ಪ ಬೇವಿನ ಸೊಪ್ಪು ಹಾಕ್ತೇವೆ. ಹಿಂಗು ಬೇಕಾ? ಉಂಟು, ಹಿಂಗುಂಟು. ಆಯ್ತಮ್ಮ, ಕೊರ್ದ್ರಾ? ನೋಡಿ, ಇಲ್ಲಿ ಅಮ್ಮ ಮಾವಿನ ಹಣ್ಣೆಲ್ಲ ಕೊರ್ದು ಇಟ್ಟಿದ್ದಾರೆ. ನಾನು ನೋಡಬೇಕು ಚೆನ್ನಾಗಿದೆಯಾ ಏನಾಗಿದೆ ಅಂತ ನೋಡಬೇಕು. ಅವ್ರು ಪಾಪ ನೋಡ್ತಾರೆ, ಆದರೆ ಅವ್ರಿಗೆ ಕರೆಕ್ಟಾಗಿ ಕಾಣೋದಿಲ್ಲ. ಬಾಯಲ್ಲಿ ನೀರು ಬರ್ತಾ ಉಂಟು. ಬೆಳಿಗ್ಗೆ ಇವತ್ತು ಜ್ಯೂಸ್ ಮಾಡಿದ್ದೇವೆ ನನಗೆ. ನೋಡಿ, ಚೆನ್ನಾಗಿದೆ. ಅಮ್ಮ, ಈ ಸೈಡ್ ಸ್ವಲ್ಪ ಹಾಳಾಗಿದೆ, ಇದನ್ನು ತೆಕ್ಕೊಳ್ಬೇಕು. ತೆಗ್ದು ನೋಡಿ, ಚೆನ್ನಾಗಿದೆ. ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಅಮ್ಮ, ಇಷ್ಟು ದೊಡ್ಡ ಬೇಡ ಆಯ್ತಾ. ಅದು ಹಾಳಾಗಿದೆ, ಆಚೆ ಸೈಡ್ ಕೊರೀರಿ. ಇದು ಬೇಡ, ಇದು ಹಾಳಾಗಿದೆ. ಕತ್ತಿಯನ್ನೆಲ್ಲ ತೊಳ್ಕೊಂಡು ಅದರಲ್ಲಿ ಇದನ್ನು ಪುನಃ ಕಟ್ ಮಾಡ್ತಾ ಇದ್ದಾರೆ. ಮಾವಿನ ಹಣ್ಣಲ್ಲಿ ಏನಿಲ್ಲ, ಒಳ್ಳೆದಿದೆ. ತುಂಬ ಹಣ್ಣು ಕೂಡ ಆಗಲಿಲ್ಲ. ಇದು ಸ್ವಲ್ಪ ಕಾಯಿ ಇದೆ, ಸ್ವಲ್ಪ ಹುಳಿ ಇರ್ಬೋದು. ಅದೆರಡು ಒಳ್ಳೆ ಹಣ್ಣು.
ಇದು ಹೀಗಿರ್ಲಿಯಾ? ಇದನ್ನ ಕೊರಿಯೋದು ಬೇಡವಾ? ಏನು ಹಾಂ ಅದು ಹಾಗೆ ಇಲ್ಲ, ಆಯಿತು. ಇದನ್ನ ಕೊರೀರಿ ಮಾತ್ರ. ಅದು ಕೊಡ್ತೀನಿ. ಹ್ಞೂ ಕೈ ಕೈ ಇಲ್ಲ. ಅದನ್ನ ಹಚ್ಚಾಕಿ. ಸರಿ, ನೆಂತ ಇಲ್ಲ, ಹಾಳಾಗಲಿಲ್ಲ, ಚೆನ್ನಾಗಿದೆ ನೋಡಿ. ಇದನ್ನ ಇನ್ನೊಂದು ಕಟ್ ಪೀಸ್ ಮಾಡಿದರೆ ಆಯಿತು. ಪೀಸ್ ಮಾಡಿ ಹಿಂಗುಂಟು ರೀ, ಕೊಡ್ತೇನೆ. ಈಗ ಪೀಸ್ ಮಾಡಿದ್ರೆ ಸಾಕು ನೋಡು. ನೋಡಿ 4 ಭಾಗ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಈ ಥರ 4 ಭಾಗ ಮಾಡ್ಕೊಂಡ್ರೆ ಆಯಿತು. ಹಾಂ ಸಾಕು. ಒಗ್ಗರಣೆ ಸೌಟು ಇಟ್ಟಿದ್ದಾರೆ ಎಳ್ಳು ಹುರಿಲಿಕ್ಕೆ. ಕಪ್ಪು ಎಳ್ಳು ಇಲ್ಲ, ಹಾಗೆ ಬಿಳಿ ಎಳ್ಳು ಹಾಕ್ತಾ ಇದ್ದೇವೆ. ಒಗ್ಗರಣೆ ಹಾಕಿ 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 ಕಪ್ಪಾಗಿ ಹೋಗುದು. ಅದೇ, ಒಗ್ಗರಣೆ ಸೌಟು ಹೊಸ್ತು ಉಂಟು ನಮಗೆ. ಅದು ಎಷ್ಟೇ ಹೊಸ್ತಿದ್ರು ಕೂಡ ಅವತ್ತರ ರುಚಿ ಜಾಸ್ತಿ ಇರ್ತದೆ. ಹಾಗೆಲ್ಲ ಹಳತ್ತು ಸೌಟಲ್ಲಿ ಅಂದ್ರೆ ಅದೊಂಥರ ಕಬ್ಬಿಣದ ಸೌಟು ಆದ ಕಾರಣ ಖುಷಿ ಆಗ್ತದೆ ಅದರಲ್ಲೇ ಹುರಿಲಿಕ್ಕೆ. ಸಾಕಿಷ್ಟು 2 ಸ್ಪೂನ್ ಅಂದಲ್ಲಿ. ಇದ್ರ ಆಣಿಗೆಲ್ಲ ಲೂಸ್ ಆಗಿದೆ, ಅದು ಎಣ್ಣೆ ಹಾಕುವಾಗೆಲ್ಲ ನಿಜವಾಗ್ಲೂ ಹೋಗ್ತದೆ. ಆದ್ರೂ ಕೂಡ ಈ ಸೌಟಲ್ಲೇ ಒಗ್ಗರಣೆ ಹಾಕ್ಲಿಕ್ಕೆ ಖುಷಿ ಆಗುದು. ಸೌಟಿಗೆ ಸ್ವಲ್ಪ ಏಜ್ ಆಯ್ತು ಹಾಗೆ. ಏಜ್ ಆಗ್ತದೆ, ಏಜ್ ಆಗದ್ದು ಯಾವುದಕ್ಕೆ. ಈ ಫ್ಯಾನ್ ಕೂಡ ಅಷ್ಟೇ, ಒಮ್ಮೆ ನಿಲ್ಲುದು ಒಮ್ಮೆ ತಿರುಗುದು ಅದರಷ್ಟಕ್ಕೆ. ಇದು ಹುರಿದಾಯ್ತು, ಸ್ವಲ್ಪ ಎಳ್ಳು ಹುರ್ಕೊಳ್ಬೇಕಷ್ಟೇ. ಆಯ್ತು, ಆಫ್ ಮಾಡಿ. ಅದರ ಬಿಸಿಗೆ ಹುರಿದಾಗ್ತದೆ ನೋಡಿ. ಇದನ್ನು ಕೂಡ ಹುರಿದು ಕಪ್ಪು ಎಲ್ಲ ಹಾಕಿದ್ರೆ ಪದಾರ್ಥ ಕಪ್ಪು ಬರ್ತದೆ, ಸ್ವಲ್ಪ ಬಿಳಿ ಎಲ್ಲ ಹಾಕುವಂತ. ಹೌದಾ? ನಿಜ ಕಪ್ಪಾಗ್ತದೆ. ಅದಕ್ಕೆ ಬಿಳಿ ಎಣ್ಣೆ ಹಾಕಿದ. ಬಿಳಿ ಎಲ್ಲ ಹಾಗೆ ಬರೇ ಕಪ್ಪು, ತುಂಬಾ ಕಪ್ಪು ಬರ್ತದೆ. ಬಿಳಿ ಎಲ್ಲ ಹಾಕುದು. ಎಳ್ಳಿನ ಸ್ಪೂನ್ ಎಲ್ಲ ಉಂಟಾ? ನೋಡಿ, ಅಡುಗೆಲ್ಲ ಮಾಡೋದು ಇವರೇ, ನಾನು ಸುಮ್ಮನೆ ಫೋನ್ಸ್ ಕೊಡೋದು. ಸ್ಪೆಷಲ್ ಏನಾರು ಆಗ್ಬೇಕಿದ್ರೆ ಮಾತ್ರ ನಾನು ಮಾಡೋದು. ಅದು ಬೇಡ, ಅದು ಬೇಡ, ಕೊಳಕ್ಕೆಲ್ಲ ಬೇಡ, ಇಷ್ಟೇ ಸಾಕು. ಎಲ್ಲ ಕೊರ್ದಾಯ್ತು ನೋಡಿ. ನಮ್ಮೆಲ್ಲ ಕೊರ್ದು ಕೊಟ್ಟರು. ಇನ್ನು ಇದನ್ನ ಸಾಂಬಾರು ಮಾಡೋದು. ಸಾಂಬಾರೆಲ್ಲ ಮೆಣಸುಕಾಯಿ. ನಿಮಗೆ ಯಾವುದು ಇಲ್ಲದಿದ್ರು ಇದರ ಒಂದು ಚಂಡ್ರ ಪುಳಿ, ಇದು ಕಾಯಿ ಅಂದ್ರೆ ಮಾವಿನ ಹಣ್ಣು ಸಿಗ್ತದಲ್ಲ, ಇದು ಎಂತ ಕಾಡು ಮಾವಿನ ಹಣ್ಣು. ಕಾಡು ಮಾವಿನ ಹಣ್ಣಲ್ಲಿ ಒಂದು ಚಂಡ್ರ ಪುಳಿ ಮಾಡಿದರೆ ಸಾಕು, ಊಟ ಚೆನ್ನಾಗಿರ್ತದೆ. ಇಲ್ಲಾಂದರೆ ನಮಗೆ ಇದು ಎಂತ ಕೋಕಮಿನ ಸಾರು, ಇದನ್ನ ಮಾಡಿದರೆ ಸಾಕು. ಈ ಸಾರಲ್ಲಿ ಕೂಡ ನಮಗೆ ಊಟ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಬೇರೆ ಏನು ಬೇಕು ಅಂತ ಇಲ್ಲ. ನೋಡಿ, ಇಲ್ಲಿ ತೆಂಗಿನಕಾಯಿ ತುರಿತಾ ಇದ್ದಾರೆ. ನಮಗೆ ಈ ಸಲ ಮಾತ್ರ ಕಾಡು ಮಾವಿನ ಹಣ್ಣು ನೋಡ್ಲಿಕ್ಕೆ ಕೂಡ ಸಿಗ್ಲಿಲ್ಲ. ಎಲ್ಲಾರು ಸಿಕ್ಕಿದ್ರೆ ಹಣ ಕೊಟ್ಟಾದ್ರೂ ತರಬೇಕು. ಕಾಡಿನೊಳಗೆ ಹೋಗ್ಲಿಕ್ಕೆ ಬರ್ಸೋದಿಲ್ಲ, ಹಾಗೆ ನಮಗೆ ಸಿಗ್ಲಿಲ್ಲ. ಕಾಡಿನೊಳಗೆ ಹೋಗ್ಲಿಕ್ಕೆ ಅಂತಲ್ಲ, ಎಲ್ಲಿ ಉಂಟು ಬೇಕಲ್ಲ. ನೋಡಿ, ಅಮ್ಮನಿಗೆ ಮಾವಿನ ಹಣ್ಣೆಲ್ಲ ಕಟ್ ಮಾಡಿ ಆಯ್ತು. ಇದು ಮೆಟ್ಟ ಕತ್ತಿ. ಇದು ನಮಗೆಲ್ಲ ಕೂತ್ಕೊಂಡಿದ್ರಲ್ಲಿ ಕಟ್ ಮಾಡಲಿಕ್ಕೆ ಅಷ್ಟು ಖುಷಿ ಆಗೋದಿಲ್ಲ. ಈ ಮೊದಲಿನವರೆಲ್ಲ ಈ ಮೆಟ್ಟಗತ್ತಿಯಲ್ಲೇ ಕಟ್ ಮಾಡೋದು. ನಾನು ತಗೊಂಡೋಗಿ ಇಡ್ತೇನೆ ಅಮ್ಮ. ಅಮ್ಮ ಅಲ್ಲಿ ನೋಡಿ ಫ್ಯಾನ್ ಅಂತ ತೋರಿಸಿ. ಆಫ್ ಆಗಿ ಈಗ ಆಗಿದೆ. ಆಫ್ ಆಗಿ ವಾಪಸ್ ಆನ್ ಆಯ್ತಾ? ಆಗ್ಲಿ ಆಗ್ಲಿ. ಇದರಲ್ಲಿ ವಿಡಿಯೋ ಆಗ್ತಾನೆ ಉಂಟು. ಬೇಗ ಇಲ್ಲಿ. ಅದು ಖಾರ ಜಾಸ್ತಿ, ಖಾರ ಖಾರ ಇರ್ಲಿಯಾ? ಅಲ್ಲ, ಅದಕ್ಕೆ ಬೇಕಾ ತೆಂಗಿನ ಸ್ವಲ್ಪ ಹಾಕು. ಖಾರ ಜಾಸ್ತಿ ಬೇಕಾ? ಖಾರ ಇರ್ಲಿ, ಅದಂದ್ರೆ ಹುಳಿ ಇರ್ತದಲ್ಲ, ಮಾವಿನಕಾಯಿ ಯಾವಾಗಲೂ ಹುಳಿ. ತೆಂಗಿನ ಸಣ್ಣ ಚಿಪ್ಪಿ ಅಂದ್ರೆ ಒಂದು ಸಣ್ಣ ಗೆರಟೆಯ ಒಂದು ಭಾಗ ಮಾತ್ರ ನಾವು ಇಲ್ಲಿ ತೆಂಗಿನಕಾಯಿ ತುರಿ ತಗೊಂಡಿದ್ದೇವೆ. ಪಾತ್ರೆಗೆ ಈ ಕೊರೆದಂತಹ ಮಾವಿನ ಹಣ್ಣುಗಳನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಬೆಲ್ಲ. ನೋಡಿ, ಬೆಲ್ಲ ಒಂದು 1/4 kg ಆಗುವಷ್ಟು ಹಾಕಬೇಕಷ್ಟೇ ಇದಕ್ಕೆ. ಅಷ್ಟು ಅಂದರೆ ಇದು ಹುಳಿ ಇರ್ತದಲ್ಲ, ಮತ್ತು ಮೆಣಸುಕಾಯಿ ಅಂತ ಹೇಳುವಾಗ ಸಿಹಿ ಸಿಹಿ ಬೇಕಲ್ಲ, ಅದಕ್ಕೋಸ್ಕರ ನೋಡಿ ಇಷ್ಟು ಬೆಲ್ಲ ಹಾಕಿದ್ದೇವೆ. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಡೋದು. ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಡುವ. ಇದಕ್ಕೊಂದು 1/4 ಲೀಟರ್ ಆಗುವಷ್ಟು ನೀರು ಹಾಕಿ ಬೇಯಲಿಕ್ಕೆ ಇಟ್ಟು ಬಿಡ್ತೇನೆ. ಬೇಯಲಿಕ್ಕೆ ಇಟ್ಟಿದ್ದೇನೆ. ಈಗ ಗ್ಯಾಸ್ ಸ್ಟವ್ ಮೇಲೆ ಮಿಕ್ಸಿಗೆ ತುರಿದಂತಹ ತೆಂಗಿನ ತುರಿನೆಲ್ಲ ಹಾಕೊಂಡು ಆಮೇಲೆ ನಾವು ಮಸಾಲೆ ನೋಡಿ ಎಲ್ಲ ಮಸಾಲೆಗಳನ್ನೆಲ್ಲ ಹಾಕ್ತಾ ಇದ್ದಾರೆ. ಎಳ್ಳು, ಮೆಣಸಿನಕಾಯಿ ಎಲ್ಲ ಹುರಿದಿಟ್ಟಿದ್ದೇವಲ್ಲ, ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನೊಮ್ಮೆ ಚೆನ್ನಾಗಿ ರುಬ್ಬಿಕೊಂಡು ಬರ್ತಾರೆ. ಈಗ ನೋಡಿ ಕುದಿ ಬರ್ತಾ ಉಂಟು.
ಬೆಲ್ಲ ಕರಗಲಿಲ್ಲ, ಕರಗ್ತದೆ, ಕರಗಿ ಬೇಯ್ತದೆ. ಇನ್ನು ಮಾವಿನ ಹಣ್ಣಿನ ನೀರು ಕೂಡ ಬಿಡ್ತದೆ. ಹಾಗೆ ಸ್ವಲ್ಪ ಹೊತ್ತು ಬೇಯಲಿ, ಒಂದು 2-3 ನಿಮಿಷಗಳ ಕಾಲ ಬೆಂದರೆ ಸಾಕು. ಇಲ್ಲಿ ರುಬ್ಬಿ ಕೂಡ ರೆಡಿ ಆಯಿತು. ಇನ್ನು ಅದೊಂದು ಬೇಯುವುದು, ಇದನ್ನು ಸೇರಿಸೋದು, ಒಂದು ಬಿಸಿ ಬಿಸಿ ಊಟ. ನೋಡಿ, ಒಮ್ಮೆ ಸೌಟ್ ಹಾಕಿ ಬಿಡುವ, ಅಂದರೆ ಬೆಲ್ಲ ಎಲ್ಲ ಕರಗಿಕೊಳ್ಳಿ, ಅದಕ್ಕೋಸ್ಕರ. ಏನು ಬಿಟ್ಟು ನೋಡಿ, ಅಮ್ಮ ಒಂದು ಕೊಯ್ಲೇ ಇಲ್ಲ, ಅವ್ರಿಗೆ ಕಾಣೋದು ಇಲ್ಲ. ಇರಲಿ, ಇನ್ನೊಂದು ಕೊಯ್ಲಿಲ್ಲ, ಮೇಲೆ ಇದ್ದದನ್ನು ಕೊಯ್ದು ಬಿಟ್ಟಿದ್ದಾರೆ, ಮತ್ತೆ ಕೊಯ್ಲಿಲ್ಲ. ಇರಲಿ, ಬೆಂದಿದೆ. ಇನ್ನು ಗೊರಟು ಸ್ವಲ್ಪ ಬೇಯಲಿಕ್ಕೆ ಇರೋದು. ಮಾವಿನ ಹಣ್ಣು ಜಾಸ್ತಿ ಬೇಯಿಸ್ಲಿಕ್ಕಿಲ್ಲ, ಬೇಯ್ತದೆ ಬೇಗ. ನೋಡಿ, ಬೆಂದಿದೆ. ನಾನಿನ್ನು ಬೆಲ್ಲ ಸ್ವಲ್ಪ ಕರಗಲಿ ಮತ್ತು ಎಲ್ಲ ಬೆಲ್ಲದ ಈ ರುಚಿ ಇದಕ್ಕೆ ಎಳ್ಕೊಳ್ಳಿ ಅಂತೇಳಿ ಬೆಲ್ಲ ಹಾಕಿರುವಂಥದ್ದು. ಸ್ವಲ್ಪ ಹೊತ್ತು ಬೇಯಲಿ. ಈಗ 1 ನಿಮಿಷದಷ್ಟು ಹೊತ್ತು ಬೆಂದಿದೆ. ಇನ್ನೂ 1 ನಿಮಿಷದ ಹೊತ್ತು ಬೇಯಲಿ. ಬೇಯಿಸೋದು ಯಾಕೆ ಅಂತ ಹೇಳಿದರೆ ಬೆಲ್ಲವನ್ನು ಹೀರಿಕೊಳ್ಳಿಕ್ಕೆ. ಬೆಲ್ಲ ಮತ್ತು ಉಪ್ಪು ಹೀರಿದರೆ ಮಾವಿನ ಹಣ್ಣಿನ ಗೊರಟಾಗಿರಲಿ, ಮಾವಿನ ಹಣ್ಣಿನ ಭಾಗ ಆಗಿರಲಿ, ತಿನ್ನಲಿಕ್ಕೆ ತುಂಬ ಟೇಸ್ಟಿ ಆಗ್ತದೆ. ನೋಡಿ, ಇದು ಬೇಯ್ತಾ ಇರುವಾಗಲೇ ಇದರ ಸಾರನ್ನು ತೆಗೆದು ನಮಗೆ ಕುಡಿಯೋದಂದರೆ ಭಾರಿ ಇಷ್ಟ. ಅರ್ಧ ಹೀಗೆ ಕುಡಿದು ಖಾಲಿ ಮಾಡ್ತೇವೆ. ಇದು ಸಿಹಿ ಇರ್ತದಲ್ಲ, ಖುಷಿ ಆಗ್ತದೆ. ತುಂಬ ಚೆನ್ನಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ಹೀಗೆ ಬೇಯಿಸಿ ತಿನ್ನಲಿಕ್ಕೂ ಚೆನ್ನಾಗಿರ್ತದೆ. ಇದರ ಪಾಯಸ ಅಂತೂ ತುಂಬ ಟೇಸ್ಟಿಯಾಗಿರ್ತದೆ. ಇನ್ನು ಸ್ವಲ್ಪ ಹೊತ್ತು ಬೇಯಲಿ. ಆನಂತರ ಇದಕ್ಕೆ ನಾವು ರುಬ್ಬಿಟ್ಟಂತಹ ಸಾಂಬಾರನ್ನು ಸೇರಿಸುವ. ತುಂಬ ಟೇಸ್ಟ್ ಇದೆ, ಸಿಹಿ. 2 ಹಸಿಮೆಣಸಿನಕಾಯಿ ಕೂಡ ಕೊಯ್ದು ಹಾಕಿದ್ದೇವೆ. ಇಷ್ಟು ಮಾಡಿದರೂ ಸಾಕು ನಮಗೆ ಊಟಕ್ಕೆ. ಆದರೆ ಸ್ವಲ್ಪ ರುಬ್ಬಿ ಎಲ್ಲ ಹಾಕುವ ಅಂತೇಳಿ ರುಬ್ಬಿಟ್ಟಿದ್ದೇವಲ್ಲ, ಇನ್ನು ಅದನ್ನು ಸೇರಿಸಬೇಕು. ಸೂಪರ್. ಸಿಹಿ ಉಂಟು, ಆದರೂ ಕೂಡ ಸ್ವಲ್ಪ ಹುಳಿ ಉಂಟು. ಅದಕ್ಕೋಸ್ಕರ ಇದನ್ನು ದೊಡ್ಡಕ್ಕೆ ಇಟ್ಕೊಳ್ಳುವಾಗ ಸ್ವಲ್ಪ ಜಾಗ್ರತೆ. ಈ ಗೊರಟು ಹೋಗಿ ಪಾತ್ರೆಯಲ್ಲಿ, ಅಂದರೆ ಸ್ಟೀಲ್ ಪಾತ್ರೆ ಅಲ್ಲ, ಸ್ಟೀಲ್ ಪಾತ್ರೆ ಅಡಿಯಲ್ಲಿ ಕೂತ್ರೆ ಆಗದು ಅಡಿ ಹಿಡಿಯುವ ಸಾಧ್ಯತೆ ಇರ್ತದೆ. ಅದಕ್ಕೆ ನೋಡಿಕೊಳ್ಳಿ. ಒಳ್ಳೆ ಟೇಸ್ಟಿ ಆಗಿದೆ. ಆದರೂ ನಮಗೆ ಇನ್ನೂ ಸ್ವಲ್ಪ ಸಿಹಿ ಬೇಕು, ಅದಕ್ಕೋಸ್ಕರ ಬೆಲ್ಲ ಹಾಕುವಂತ ಒಂದು ಇಷ್ಟು ದೊಡ್ಡ ತುಂಡು ಬೆಲ್ಲ ಹಾಕುವ. ನೋಡಿ, ಇದು ಸ್ವಲ್ಪ ಕರಗಲಿ. ಬೆಲ್ಲ ಪತ್ರೊಂದು ಇದು ಚೆನ್ನಾಗಿ ಕರಗಲಿ, ಬೇಯಲಿ. ಅಂದರೆ ಬೆಂದಿದೆ ಈಗ, ಸ್ವಲ್ಪ ಕರಗಲಿ ಅಂತೇಳಿ. ಅಷ್ಟು ಬಿಸಿಗೆ ಬೇಗ ಕರಗುತ್ತದೆ. ಮುಚ್ಚಿಟ್ಟು ಬಿಡುವ, ಆಮೇಲೆ ಸಣ್ಣಕ್ಕೆ ಇಟ್ಟು ಬಿಡುವ ಇನ್ನು ಸ್ವಲ್ಪ ಹೊತ್ತು. ನೋಡಿ, ಅಪ್ಪನೂ ಮಗನೂ ಮೊಬೈಲ್ ನೋಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಸಾಂಬಾರಾಗುವಷ್ಟು ಹೊತ್ತು ಸ್ವಲ್ಪ ಬಿದ್ದುಕೊಂಡು ಮೊಬೈಲ್ ನೋಡುವ ಅಂತ. ನೋಡಿ, ಈಗ ಸಾಕು, ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದೆ. ಈಗ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಸಾಂಬಾರನ್ನ ಹಾಕ್ಕೊಡುವ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ, ಕುದೀತಾ ಇದೆ. ಇದು ಕುದಿ ಬಂದರೆ ಸಾಕು, ರೆಡಿ. ನೋಡಿ, ಸೂಪರಾಗಿ ಒಂದು ಮಾವಿನ ಹಣ್ಣಿನ ಮೆಣಸುಕಾಯಿ ರೆಡಿ ಆಗ್ತಾ ಉಂಟು. ನೋಡಿ, ಇಲ್ಲಿ ರೆಡಿ ಆಗಿದೆ. ಇನ್ನು ಉಪ್ಪು ಎಲ್ಲ ಸರಿ ಉಂಟಾ ಅಂತ ನೋಡಿ ಒಂದು ಸಣ್ಣ ಒಗ್ಗರಣೆ ಕೊಟ್ಟರೆ ನಮ್ಮ ಮೆಣಸುಕಾಯಿ ರೆಡಿ. ಹಾಗೆ ನಾನಿನ್ನು ಊಟ ಬಡಿಸಿಕೊಳ್ತೇನೆ ಅನ್ನೋದ್ರಿಂದ. ನೋಡಿ, ಊಟ ನಾವು ಒಮ್ಮೆ ಕುದಿಸಿ ಇಟ್ಟಂಥ ಊಟ. ನೋಡಿ, ಬೆಳಿಗ್ಗೆ ಹೋಗೋಗಿಟ್ಟಿದ್ದೇವೆ, ಮಧ್ಯಾಹ್ನಕ್ಕೆ ನೋಡಿ ಒಳ್ಳೆ ಕುದಿ ಬರುವಂತಹ
ಒಳ್ಳೆ ಬೆಂದು ಚೆನ್ನಾಗಿರುವಂತಹ ಒಂದು ಅನ್ನ ರೆಡಿಯಾಗಿದೆ. ಇದನ್ನು ಬಡಿಸ್ಕೊಳ್ತೇನೆ. ನೋಡಿ ಹೀಗೆ ಬಡಿಸಿಕೊಂಡು ಬಿಸಿ ಬಿಸಿ ಊಟ, ಬಿಸಿ ಬಿಸಿ ಸಾಂಬಾರು. ನಿಜವಾಗ್ಲೂ ಬಿಸಿ ಬಿಸಿಯಾಗಿರೋದು ಊಟ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಇದು ನೀನೀಗ ಆಯ್ತಾ ವೀರೇನ್? ಸಾಕಾ? ಸಾಕು. ಇದು ಅಪ್ಪನಿಗೆ. ಒಮ್ಮೆ ಬಡಿಸಬಾರ್ದಲ್ಲ ನಿನಗೆ, ಹಾಗೆ ಸ್ವಲ್ಪ ಬಡಿಸಿ. ಒಮ್ಮೆ ಅಂತ ಬಡಿಸಬಾರ್ದು. ಈಗ ಒಂದೆರಡು ಬಡಿಸಿ ಏನಾಯ್ತಾ? ಒಮ್ಮೆ ಅಂತೇಳಿ ಬಡಿಸಬಾರ್ದಂತೆ. ಒಂದು ತಟ್ಟೆಗೆ ಒಮ್ಮೆ 3 ಸಲ ಅಂತೆಲ್ಲ ಬಡಿಸಬಾರ್ದು ಅಂತ ದೊಡ್ಡವರು ಹೇಳಿದ್ದು ಗೊತ್ತು ನಮಗೆ. ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಈಗ ನನ್ನ ಅಮ್ಮ ಕೂಡ ಇದ್ದಾರೆ. ದೊಡ್ಡವರೆಲ್ಲ ದೊಡ್ಡವರು. ಇದು ಅಮ್ಮನಿಗೆ. ಅಮ್ಮ ನಿನಗೆ ನೋಡಿ ಸಾಕಾದ್ರೆ ಹೇಳಿ. ನಾನು ಮುಟ್ಟುದಿಲ್ಲ, ಆದ್ರೂ ಬಡಿಸಿ ಬಿಟ್ಟದೀಗ. ಸ್ವಲ್ಪ ಸಾಕು, ತುಂಬ ಬೇಡ, ಅಷ್ಟು ಫುಲ್ ಹಾಕ್ಬೇಡ. ನೋಡಿ ಇಲ್ಲಿ ಒಗ್ಗರಣೆ ಕೂಡ ರೆಡಿಯಾಗಿದೆ ನಮ್ಮ ಹಳೇ ಸೌಟಿನಲ್ಲಿ. ಬೇಗ ಒಗ್ಗರಣೆ ಹಾಕ್ತಾ ಇರೋರು ಇವರೇ. ನೋಡಿ ಹೀಗೆ ಒಂದು ಕೆಲಸ ಒಬ್ಬರು ಹೆಂಡತಿ ಮಾಡುವಾಗ ಒಂದು ಕೆಲಸ ಗಂಡ ಮಾಡಿದರೆ ನಾವು ಎಲ್ಲ ಒಂದು ಅಡುಗೆ ಆಗಿರಲಿ ಯಾವುದೇ ಒಂದು ಕೆಲಸ ಆಗಿರಲಿ ಸೇರಿಕೊಂಡು ಮಾಡಿದರೆ ಎಂಥ ಕಷ್ಟ ಉಂಟು ನೋಡಿ. 1/4 ಗಂಟೆಯಲ್ಲಿ ಸಾಂಬಾರು ರೆಡಿ ಊಟ ಮಾಡಲಿಕ್ಕೆ. ಇದು ಒರೆಸ್ಲಿಕ್ಕೆ ಇಟ್ಟಿರುವಂತಹ ಬಟ್ಟೆ. ನೋಡಿ ಘಮ ಘಮ ಬರ್ತಾ ಇದೆ. ಮೂಗು ಮಾವಿನ ಹಣ್ಣಾಗಿದೆ. ಆಯ್ತಾ? ಒಂದು ನಿಲ್ಲು ನಿಲ್ಲು ನಿಲ್ಲು. ಹಿಂಗೆಂತ ಮಾವಿನಕಾಯಿ ಸಾರ ಅಲ್ಲ? ಮಾವಿನಕಾಯ? ಸರಿ ಬಡಿಸಿ ಬಡಿಸಿ. ನೋಡಿ ಒಂದು ಒಳ್ಳೆ ಒಂದು ಒಗ್ಗರಣೆ. ಮುಚ್ಚಿಡಿ. ಮುಚ್ಚಿಟ್ಟು ಒಮ್ಮೆ ತೆಗೆಯುವುದು. ಏನು ಗೊತ್ತಿಲ್ಲ ಸಾಂಬಾರನ್ನು. ರೆಡಿ. ಸರಿ ಸರಿ. ನಮ್ಮ ಮಾವಿನ ಹಣ್ಣಿನ ಮೆಣಸುಕಾಯಿ ಈಗ ರೆಡಿಯಾಗಿದೆ. ಇದನ್ನು ಕೂಡ ಬಡಿಸ್ಕೊಳ್ಳುವ. ಗರಟು ಗರಟು. ನೋಡಿ ಬಿಸಿ 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 ಬಿಸಿಯಾದಂತಹ ಮಾವಿನ ಹಣ್ಣಿನ ಮೆಣಸುಕಾಯಿ ಬಡಿಸಿಕೊಳ್ತಾ ಇದ್ದೇವೆ. ನೋಡಿ ಸಿಂಪಲಾಗಿ ಟೇಸ್ಟಿಯಾಗಿ. ಸಾಕಾ ವೀರನಿಗೆ? ಓಕೆ ರೀ. ನಿಮಗೆ ಗೊರಟು ಬೇಡವಾ? ನೀವೇ ತಗೊಳ್ತೀರಾ? ಓಕೆ. ಇವತ್ತು ನಾನು ಬಡಿಸ್ತಾ ಇದ್ದೇನೆ ದೊಡ್ಡ ಜನರಾಗೆ. ನನಗಂತೂ ಮಾವಿನ ಹಣ್ಣು ಬೇಕೇ ಬೇಕು, ಗೊರಟು ಬೇಕೇ ಬೇಕು. ಈಗ ನೋಡಿ ಸಾಂಬಾರು, ನಮ್ಮ ಮನೇಲಿ ಸಾಂಬಾರು ಜಾಸ್ತಿ ತಿನ್ನೋದು ನಾನೇ. ಮತ್ತೆಲ್ಲ ನನ್ನ ಹಸ್ಬೆಂಡ್ ಆಗಿರಲಿ ಯಾರೇ ಸ್ವಲ್ಪ ಸ್ವಲ್ಪ ತಗೊಳ್ತಾರೆ. ಅಮ್ಮನಿಗೆ ಬೇಕಾ ತಗೊಳ್ಳಿ. ಆಮೇಲೆ ನನಗೆ ಸಾರು ಬೇಕು, ರಾತಾಂಬೆ ಸಾರು. ನೋಡಿ ಬಳಸಿಕೊಳ್ತಾ ಇದ್ದಾರೆ ಇವರು ಕೂಡ, ಬಡಿಸಿಕೊಳ್ತಾ ಇದ್ದಾರೆ. ನನಗೆ ಸಾರು ಬೇಕು. ಅದೇ ಹಾಕಬೇಡಿ ಸಾರು ಆಗ್ತದೆ. ಮೆಣಸಿನಕಾಯಿ ಮತ್ತು ಪುಲ್ಲಿ ಪುಲ್ಲಿ ಒಂದೇ. ಅವ್ರು ನೋಡಿ ಅದೇ ಸೌಟ್ ಹಾಕ್ತಾ ಇದ್ದಾರೆ. ಇಲ್ಲಿ ತೊಳ್ಳಿಕ್ಕೆ ಜನ ಕೂಡ ಇಲ್ಲ. ಕೆಲಸದವ್ರು ಸರಿ ನೀವಿದ್ದೀರಲ್ಲ, ನೀವಿರುವಾಗ ಜನ ಯಾಕೆ? ನಮ್ಮ ಮಣ್ಣ ಕೆಲಸದವ್ರು ಸರಿ ಬರ್ತಾ ಇಲ್ಲ. ಮತ್ತೆ ಬಂದ್ರೆ ಇಲ್ಲಿ ಕಷ್ಟ. ಹೌದು. ನೋಡಿ ನಾನು ಏನು ಹೇಳುದು ಅಂತೇಳಿ. ಓಹೋ ಸಾರು, ಪುನರ್ಪುಳಿ ಸಾರು, ಹುಳಿ ಹುಳಿಯಾದ ಸಾರು, ಹುಳಿ ಹುಳಿಯಾದ ಮಾವಿನ ಹಣ್ಣಿನ ಮೆಣಸುಕಾಯಿ. ನೋಡಿ ಇಗೊಳ್ಳಿ ಅಮ್ಮ ಸಾರು. ನೋಡಿ ಸೂಪರ್. ನಿನಗೆ ವಿಜಯ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸರಿ ಕಾಣ್ತಾ ಇಲ್ಲ. ಬಗ್ಗೆ ನಮಸ್ಕಾರ ಮಾಡಿ. ಓಡಿಯನ್ನು ನೆಲದಲ್ಲಿ ಹಾಕಬೇಡಿ. ಓಡಿ ಎಲ್ಲ ಆಯ್ತು. ಅದು ಸೆಂಡಿಗೆ ಅಂತ. ಸೆಂಡಿಗೆ ಸಹ ಓಡಿ ನೋಡಿ ಸೆಂಡಿಗೆ ಕೂಡ ಉಂಟು. ಸೆಂಡಿಗೆಲ್ಲ ಬೇಕಾಗಿಲ್ಲ. ಮಾವಿನ ಹಣ್ಣಿನ ಒಂದು ಸಾಂಬಾರ್ ಅಥವಾ ಒಂದು ಗೊಜ್ಜು ಏನಾರು ಇದ್ರೆ ಯಾವುದು ಬೇಕಾಗಿಲ್ಲ. ಮಾವಿನ ಹಣ್ಣು ಮುಗಿಯುವವರೆಗೆ ಮಾವಿನ ಹಣ್ಣಿದೆ. ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ತೊಕ್ಕು, ಹೀಗೆ ಮಾವಿನಕಾಯಿ ಇದಾಯ್ತು. ಮಾವಿನ ಹಣ್ಣು ಮುಗಿಯುವವರೆಗೆ ಮಾವಿನ ಹಣ್ಣಿಂದೆ. ಮಾವಿನಕಾಯಿ ಸೀಸನ್ ಮುಗಿಯುವವರೆಗೆ ಮಾವಿನ ಹಣ್ಣು ಮಾವಿನಕಾಯಿಯದ್ದೇ
ಗೌಜಿ. ಆಮೇಲೆ ಹಲಸಿನ ಹಣ್ಣು ಹಲಸಿನಕಾಯಿ ಮುಗಿಯವರೆಗೆ ಅದರದ್ದೇ ಗೌಜಿ. ನಾವು ಗ್ಯಾಸ್ಟ್ರಿಕ್ಕು ಅದು ಇದು ಅಂತ ಏನಿಲ್ಲ, ಎಲ್ಲ ಕರಗುತ್ತದೆ ಅಷ್ಟೇ, ಚೆನ್ನಾಗಿರ್ತದೆ. ಸೂಪರ್ ಆಗಿದೆಲ್ಲ. ಸಿಹಿ ಸಿಹಿಯಾಗಿದೆ, ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ರೀ ಹೇಗಾಗಿದೆ ಹೇಗಾಗಿದೆ ನಿಜ ಹೇಳಿ, ಹೇಗಾಗಿದೆ ಹೇಳಿ. ಇದೆಯಾ ತಿನ್ಲಿಕ್ಕೆ ಆಗ್ತದೆ ಅಲ್ಲ, ತುಂಬ ಚೆನ್ನಾಗಿದೆ ನೋಡಿ. ನೋಡಿ ಹೀಗೆ ಹೇಳೋದು ಲಾಸ್ಟ್, ಏನಾರು ಹೇಳಿದ್ರೆ ಚೆನ್ನಾಗಾಗಿದೆ ಅಂದರೆ ನೀನು ಮಾಡಿದರೆ ಹಾಗೆ ಅಲ್ಲ ಅಂತ ಹೇಳೋದು ಇವರು. ನಿಜವಾಗ್ಲೂ ತುಂಬ ಚೆನ್ನಾಗಾಗಿದೆ. ಹೀಗೆ ಎಲ್ಲರ ಮನೆಯಲ್ಲೂ ಎಲ್ಲರೂ ಯಾವುದೇ ಕೆಲಸ ಇದ್ದರೂ ಗಂಡ ಹೆಂಡತಿ ಎಲ್ಲ ಸೇರಿಕೊಂಡು ಎಲ್ಲರೂ ಸ್ವಲ್ಪ ಸ್ವಲ್ಪ ನೋಡಿ ಇವರು ನೆಗಡ್ತಾರೆ, ಸೇರಿಕೊಂಡು ಕೆಲಸ ಮಾಡಿ ಕೆಲಸ ಎಷ್ಟು ಬೇಗ ಆಗ್ತದೆ ಅಂತಲೇ ಗೊತ್ತಾಗೋದಿಲ್ಲ. ಹಾಗೆ ಟೇಸ್ಟ್ ಆಗಿರ್ತದೆ, ಹಾಗೆ ಖುಷಿಯಾಗಿರ್ಲಿಕ್ಕೂ ಆಗ್ತದೆ. ಸೂಪರ್ ಸೂಪರ್ ಸೂಪರ್. ನೀವು ಊಟ ಮಾಡಿ ಈ ಥರ ಮಾವಿನ ಹಣ್ಣಿನ ಸಾಂಬಾರು ಮಾಡಿ. ಯಾವುದೇ ಮಾವಿನ ಹಣ್ಣು ಸಿಕ್ಕಲಿ ಈ ಥರನೇ, ಅಥವಾ ನಿಮಗೆ ಗೊತ್ತಿರುವ ಥರ ಯಾವುದೇ ಆಗಿರಲಿ, ಉಪ್ಪು ಹುಳಿ ಖಾರ ಎಲ್ಲ ಒಂದು ಮಾವಿನ ಹಣ್ಣಿಗೆ, ಯಾವುದೇ ಒಂದು ಸಾಂಬಾರಿಗೆ ಉಪ್ಪು ಹುಳಿ ಖಾರ ಚೆನ್ನಾಗಿ ಮಿಕ್ಸ್ ಆದರೆ, ಸರಿಯಾಗಿದ್ದರೆ ತುಂಬ ಟೇಸ್ಟಿಯಾಗಿರ್ತದೆ. ಆದರೆ ಒಂದೊಂದಕ್ಕೆ ಒಂದೊಂದು ಪದಾರ್ಥ ಹಾಕಬಾರ್ದು ಅಂತ ಇದೆ. ಅಂದರೆ ಹಾಕಬಾರ್ದು ಅಂದರೆ ಅದು ಅದಕ್ಕೆ ಶೂಟ್ ಆಗೋದಿಲ್ಲ ಅಂತಷ್ಟೇ. ಹಾಗೆ ನಾವು ಇಷ್ಟೇ ಬಗೆ ಈ ಮಾವಿನ ಹಣ್ಣಿನ ಮೆಣಸುಕಾಯಿಗೆ ಹಾಕ್ತೇವೆ. ಹೀಗೆ ನಿಮಗೆ ಯಾವ ರೀತಿ ಗೊತ್ತಿದೆ ಆ ರೀತಿ ಮಾಡಿ ಊಟ ಮಾಡಿ, ಚೆನ್ನಾಗಿರಿ. ಬೇಸ ಬೇಸ ಜೇವು ಜೇವು ತೈತು, ತುಂಬ ಟೇಸ್ಟಿಯಾಗಿದೆ. ಗೋಬಿ ಮಂಚೂರಿ ಅದು ಇದೆಲ್ಲ ಇದರ ಮುಂದೆ ಏನಿಲ್ಲ. ಹೀಗೆ ಮನೆಯಲ್ಲೇ ಚೆನ್ನಾಗಿರುವಂತಹ ಅಡುಗೆ, ಆರೋಗ್ಯಕರವಾಗಿ ಅಡುಗೆಯನ್ನು ಮನೆಯಲ್ಲೇ ಮಾಡಿ ಮನೆಯಿಂದಲೇ ತಿನ್ನಿ, ಆರೋಗ್ಯವಂತರಾಗಿರಿ. ನೋಡಿ ನನ್ನ ಅಮ್ಮ ಸಹ ಊಟ ಮಾಡ್ತಾ ಇದ್ದಾರೆ. ಅವರು ಸಾಂಬಾರಿಗೆ ಬಿಸಿ ಬಿಸಿ ಎಲ್ಲ ಹಾಗೆ ಸ್ವಲ್ಪ ತಗೊಂಡಿದ್ದಾರೆ. ರಾತ್ರಿ ಪಾಟ್ಕಾಯಿ ಕೊಡ್ತಾರೆ ಅಲ್ಲಮ್ಮ, ಬದಲಿಗೆ ಬೇರೆ ಎಲ್ಲ ಉಂಟವರಿಗೆ ನೋಡಿ ಎಂಥ ಸೆಂಡಿಗೆ ಎಲ್ಲ ತಗೊಂಡಿದ್ದಾರೆ. ಹಾಗೆ ನನಗಂತೂ ಅನ್ನಕ್ಕಿಂತ ಜಾಸ್ತಿ ಸಾಂಬಾರು ಬೇಕೇ ಬೇಕು. ಯಾವುದೇ ಆಗಿರಲಿ ಸಾಂಬಾರು ಜಾಸ್ತಿ ಅನ್ನ ಕಡಿಮೆ. ನಮ್ಮ ಮನೇಲಿ ಸಾಂಬಾರು ಜಾಸ್ತಿ ತಿನ್ನೋಳು ಅಂದರೆ ನಾನೇ. ಏನೇ ಯಾವುದೇ ತರಕಾರಿ ಆದರೂ ನಂಗೆ ಆಗ್ತದೆ. ಹೀಗೆ ಮತ್ತೆ ಮತ್ತೆ ಸಿಗೋಣ. ಮತ್ತೆ ನಾನು ಯಾವ್ಯಾವ ಹೊಸ ಹೊಸ ರೆಸಿಪಿಯೊಂದಿಗೆ, ಹಾಗೆ ಇವರು ಇರುವಾಗ ಯಾವ್ಯಾವ ರೆಸಿಪಿ ಮಾಡ್ತೇನೆ ಅದರ ವಿಡಿಯೋ ಎಲ್ಲ ಮಾಡಿ ಹಾಕ್ತೇನೆ. ಮತ್ತೆ ಸಿಗೋಣ. ನಮ್ಮ ಈ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು. ರಾಮ್ ರಾಮ್. ನೀವೆಲ್ಲ ನೆಚ್ಚಬೇಡಿ, ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ. ರಾಮ್ 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 ರಾಮ್. ಇಗೊಳ್ಳಿ, ಊಟದ ಆಟವು ಮುಗಿದೋಯ್ತು. ಎಷ್ಟು ಕ್ಲೀನ್ ಆಯ್ತು ನೋಡಿ. ಈ ಥರ ಮಾಡಿ ಮಾವಿನ ಗೊರಟು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಈ ಥರ ಊಟ ಮಾಡಿದರೆ 4 ದಿನದಲ್ಲಿ ದಪ್ಪ ದಪ್ಪ ಆಗ್ತಾರೆ. ಅಂದರೆ ತಟ್ಟೆಯಲ್ಲಿ ನೀರು ಮಾಡಿ ಬಿಡಬಾರ್ದು. ತಟ್ಟೆಯಲ್ಲಿ ಚೆನ್ನಾಗಿ ಇದ್ದದನ್ನೆಲ್ಲ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ತಿನ್ನಬೇಕು. ನಾವು ದಪ್ಪ ಆಗೋದಿಲ್ಲ, ನಾವು ಸಪ್ರ ಇದ್ದೇವೆ ಅಂದರೆ ನಾವು ಚೆನ್ನಾಗಿ ಊಟ ಮಾಡ್ತಾ ಇಲ್ಲ ಅಂತ ಲೆಕ್ಕ. ಎಷ್ಟು ಚೆನ್ನಾಗಿ ಈ ಥರ ಊಟ ಮಾಡ್ತೇವೆ, ಎಷ್ಟು ಟೇಸ್ಟಿ ಮಾಡಿ ನಾವು ಯಾವುದೇ ಆಹಾರವನ್ನು ತಿಂತೇವೆ ಅಷ್ಟು ದಪ್ಪ ಆಗ್ತೇವೆ. ಇದೊಂದು ಟಿಪ್ಸ್ ಆಯಿತಾ, ದಪ್ಪ ಆಗುವವರಿಗೆ, ದಪ್ಪ ಆಗಬೇಕಾದವರಿಗೆ. ಊಟ ಆಯಿತು. ರಾಮ್ ರಾಮ್. ಊಟ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಈ ಥರ ಊಟ ಮಾಡಿ. ರಾಮ್ ರಾಮ್. ನೋಡಿ ಇವನು ಊಟ ಮಾಡ್ತಾ ಇದ್ದಾನೆ. ಗೊರಟೆಲ್ಲ ತಿಂದಾಯ್ತೀನಿ. ಈಗ ಇನ್ನು ಅನ್ನ ಮಾತ್ರ ಉಂಟು ಸ್ವಲ್ಪ. ಬೆಳ್ಬಿಟ್ಟು ಬೇಗ ಬಿಡ್ಡಾಗು ನೋಡಿ ಊಟ ಮಾಡ್ತಾ ಇದ್ದಾನೆ. ಮೆಣಸುಕಾಯಲ್ಲಿ ಊಟ ಆಯ್ತಲ್ಲ. ನಾವು ಸ್ವಲ್ಪ ಖಾರ ಕಡಿಮೆ, ಸಿಹಿ ಜಾಸ್ತಿ. ಅವನಿಗಂತೂ ಖಾರ ಆಗೋದೇ ಇಲ್ಲ, ಅದಕ್ಕೋಸ್ಕರ ನಾವು ಅದಕ್ಕೆ ಅಡ್ಜಸ್ಟ್ ಆಗಿದ್ದೇವೆ. ರಾಮ್ ರಾಮ್.
ರಾಮ್ 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 ಈಗ ರಾಮ್. ಆಯ್ತು ಎಲ್ಲ. ನೋಡಿ ಬಿರಿಯಾನಿಗೂ ಊಟ ಆಯಿತು. ನೋಡಿ ಮಕ್ಕಳು ಕೂಡ ಎಷ್ಟು ಚೆನ್ನಾಗಿ ಊಟ ಮಾಡ್ತಾರೆ ನೋಡಿ. ಈ ಸಾಂಬಾರಲ್ಲಿ ಸ್ವಲ್ಪ ಇದು ಮೆಣಸಿನ್ಕಾಯಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಊಟ ಮಾಡಿದಲ್ಲ. ಗುಡ್. ಒಂದು ಅನ್ನ ಬಿಡದೆ ಮಕ್ಕಳು ಕೂಡ ಊಟ ಮಾಡ್ತಾರೆ, ಅಷ್ಟು ಟೇಸ್ಟಿ ಆಗ್ತದೆ. ನೀವು ಮಾಡಿ ಹೇಗೆ ಬಂದಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಇವತ್ತಿನವರೆಗೆ ಸಪೋರ್ಟ್ ಮಾಡಿದವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ನಾನು ವಿಡಿಯೋದ ಮೂಲಕ ಹೇಳದಿದ್ರು ಮನಸ್ಸಲ್ಲಿ ಯಾವಾಗಲೂ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು. ರಾಮ್ 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 ರಾಮ್. ರಾಮ್ ರಾಮ್.